ದೇವ ದೇವ್ ನಮ್ರತಾ ಅಯ್ಯೋ ಓಕೆ ದೇವ್ ಥ್ಯಾಂಕ್ ಗಾಡ್ ನೀನ್ ಫೈನಲಿ ಬಂದ್ಯಲ್ಲ ಸೋ ಹ್ಯಾಪಿನಾ ನೀನ್ ನಿಜವಾಗ್ಲೂ ನನ್ಗೋಸ್ಕರನೇ ಬಂದ್ಯಾ ದೇವ್ ಕೋರ್ಸ್ ನಮ್ರತಾ ಮಿಡ್ ನೈಟ್ ಅಲ್ಲಿ ನಿನ್ನ ರೋಡ್ ಅಲ್ಲಿ ಬಿಡಕ್ಕಾಗತ್ತಾ ಯು ಆರ್ ಇಂಪಾರ್ಟೆಂಟ್ ಟು ಮೀ ನಾ ಬಂದೇ ಬರ್ತೀನಿ. ಸೀರಿಯಸ್ಲಿ ದೇವ್ ನೀನ್ ಬರ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ದಿಸ್ ಇಸ್ ಸೋ ಸ್ವೀಟ್ ಆಫ್ ಯು ದೇವ್. ಏಯ್ ನಮ್ರತಾ ನಿನ್ ಕಾಪಾಡಕ್ ನಾನು ಯಾವತ್ತರ ಹಿಂದೆ ತಾಕ್ತೀನ. ಚೈಲ್ಡ್ಹುಡ್ ಅಲ್ಲಿ ನಾವ್ ಎಷ್ಟು ತರಲೆ ಮಾಡಿಲ್ಲ ನಿಂಗ್ ನೆನ್ಪಿದ್ಯಾ? ನನ್ ವಿಷಯಕ್ ಬಂದ್ರೆ ಸಾಕು ನೀನ್ ಹೇಗ್ ರಿಯಾಕ್ಟ್ ಮಾಡ್ತಿದ್ದೆ, ಎಷ್ಟು ಜನದ ಜೊತೆ ಜಗಳ ಆಡ್ತಿದ್ದೆ. ಎಸ್ ದೇವ್ ಯಾವ ಮೈ ಹೀರೋ. ನಮ್ ಅತ್ತೆ ಮಗನ ನಾನ್ ಬಿಟ್ಕೊಡಕ್ ಆಗತ್ತಾ? ಥ್ಯಾಂಕ್ ಯು ದೇವ್, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಮ್ಮತ್ತೆ ಮಗಳನ್ನ ನಾನ್ ಬಿಟ್ಕೊಡ್ತೀನ. ಕಮ್ ಲೆಟ್ಸ್ ಗೋ. ಕಾರ್ನ ಡ್ರೈವರ್ ತರ ಹೇಳ್ತೀನಿ ಅಲ್ಲಿ ಡ್ರಾಪ್ ಕಮ್. ನಮ್ರತಾ ನೀನ್ ಇಳಿದು ಒಳಗೋಗು, ನಾನು ಇಮಿಡಿಯೇಟ್ ಆಗಿ ವಾಪಸ್ ಹೋಗ್ಬೇಕು. ನಾನು ಏನಾರು ಇಲ್ಲಿಗೆ ಬಂದಿರೋ ತಾತಂಗ್ ಗೊತ್ತಾದ್ರೆ ಯುದ್ಧನೇ ಮಾಡ್ಬಿಡ್ತಾರೆ. ಅಲ್ಲಿ ಬೇರೆ ಪವಿತ್ರ ಒಬ್ಬರೇ ಇದ್ದಾರೆ. ದೇವ್ ನನ್ಗೆ ಇಲ್ಲಿ ಬಂದ್ಮೇಲೂ ಭಯ ಅನ್ಸ್ತಿದೆ. ಐ ಆಮ್ ರಿಯಲಿ ಸ್ಕೇರ್ಡ್ ದೇವ್. ಭಯ ಯಾಕೋ, ನಾನ್ ಇದೀನಲ್ವಾ. ಕೊನೆವರೆಗೂ ನಿನ್ನ ಜೋಪಾನ ಮಾಡೋ ಜವಾಬ್ದಾರಿ ನಾನ್ ಒಳಗೋಗಿ ಇವಾಗ. That's enough, Dave. This means a lot to me. Right. Mom, you won't believe what just happened. Mom, this is the best day ever, man. I'm so happy. ಏನಾಯ್ತು ನಮ್ಮು? ಆಗ್ಲೇ ನೋಡಿದ್ರೆ ಕೋಪ ಮಾಡ್ಕೊಂಡ್ ಹೋದೆ. ಈಗ ನೋಡಿದ್ರೆ ಎಷ್ಟು ಖುಷಿಯಾಗಿ ಬಂದಿದ್ಯಾ? Mom, I told you, no, Dave ಯಾವತ್ತಿದ್ರು ನನ್ನವನೇ and he proved it today. ಆ ಗುಗ್ಗು ಪವಿತ್ರನ ಮನೇಲಿ ಒಬ್ಳೆ ಬಿಟ್ಟು ನನಗೋಸ್ಕರ ನನ್ನ ಸೇಫ್ ಆಗಿ ಮನೆಗೆ ಡ್ರಾಪ್ ಮಾಡ್ಬೇಕು ಅಂತ ಬಂದಾಗುತ್ತಾ? I'm the most important person in his life, Mom. He's mine. ನಮ್ಮ ನಿಜವಾಗ್ಲೂ ದೇವ್ ಬಂದ. ಹಾಗಾದ್ರೆ ದೇವ್ಗೆ ಆ ಪವಿತ್ರ ಮೇಲೆ ಯಾವ ಪ್ರೀತಿನೂ ಇಲ್ಲ ಅಂತ ಆಯ್ತು. ಎಕ್ಸಾಕ್ಟ್ಲಿ. ಹಿ ವಾಸ್ ಸೋ ಕೇರಿಂಗ್ ಮಾಮ್. ಅವ್ನು ನನ್ನ ನೋಡಿ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದ ಗೊತ್ತಾ? ದಟ್ ಪ್ರೂವ್ಸ್ ಹಿ ಲವ್ಸ್ ಮೀ ಮಾಮ್. ಮಾಮ್ ಪ್ಲೀಸ್ ಲೆಟ್ ಮಿ ಗೆಟ್ ಮ್ಯಾರಿಡ್ ಸೂನ್ ಮಾಮ್. ಎಲ್ಲ ಅರೇಂಜ್ಮೆಂಟ್ಸ್ ಬೇಗ ಮಾಡ್ಕೊ ನೀನು. ಐ ಕಾಂಟ್ ವೇಟ್ ಎನಿಮೋರ್ ಮಾಮ್. ದೇವ್ ಯಾವಾಗ್ಲೂ ನನ್ ಜೊತೆನೆ ಇರ್ಬೇಕು. ಖಂಡಿತ ನಮ್ಮ ನೀನ್ ಇಷ್ಟಪಟ್ಟಿದ್ದು ಹಾಗೆ ಆಗತ್ತೆ. ಆದ್ರೆ ಆ ಪವಿತ್ರ ದೇವ್ ಹೆಂಡತಿಯಾಗಿ ಈ ಮನೇಲಿ ಇದ್ದಾಳಲ್ಲ. ಅತ್ತೆ ನನಗ್ ಮಾತ್ ಕೊಟ್ಟಿದ್ದಾರೆ ಮಾಮ್. ಅವಳನ್ನ ಈ ಮನೆಯಿಂದ ಆದಷ್ಟು ಬೇಗ ಆಚೆ ಹಾಕ್ತೀನಿ ಅಂತ. ಅಂಡ್ ಅದ್ ಹಾಗೆ ಆಗತ್ತೆ. ಯಾರು ಯಾರದು? ರೀ ನಿಮ್ಗಂಟಿ ಬಂದಿರೋದು ಇನ್ನೊಂದ್ ಸ್ವಲ್ಪ ಹೊರಟೋಗ್ತಿದ್ನಲ್ಲ. ಸದ್ಯ ಬಂದ್ರಲ್ಲ, ನನ್ಗೊಬ್ಳಿಗೆ ಎಷ್ಟು ಭಯ ಹೋಗಿತ್ತು ಗೊತ್ತಾ? ರೀ ನೀವೇ ತಾನೇ ಹೇಳಿದ್ದು ನನಗೇನ್ ಭಯ ಇಲ್ಲ ಹೋಗ್ ಬನ್ನಿ ಅಂತ. ಇವಾಗ ನೋಡಿದ್ರೆ ಈ ತರ ನಡುಕ್ತಾ ಇದೀರಾ. ಪವಿತ್ರ ಅವ್ರೆ ಇಟ್ಸ್ ಓಕೆ. ಗಾಬರಿ ಆದಾಗ ಫ್ರೆಂಡ್ ಹಗ್ ಮಾಡ್ಕೋಬಹುದು. ಇವಾಗ ನೀವ್ ನನ್ ಫ್ರೆಂಡ್ ತಾನೆ? ಹೌದು ತಾನೆ? ಹೌದು ದೇವ್ ಸರ್, ನಾನ್ ನಿಮ್ಗೆ ಕೊನೆವರೆಗೂ ಫ್ರೆಂಡ್ ಆಗೇ ಇರ್ತೀನಿ. ಗಂಡ ಹೆಂಡತಿ ಫ್ರೆಂಡ್ಸ್ ಆಗಿದ್ರೆ ಜೀವನ ಸೂಪರ್ ಆಗಿರತ್ತೆ ರೀ. ಅವ್ರಷ್ಟು ಖುಷಿಯಾಗಿ ಯಾರು ಇರಲ್ವಂತೆ ಹಾಗಂತ ಎಲ್ಲೋ ಓದಿದ್ದೆ. ಪವಿತ್ರ ಅವ್ರೆ ನಾನ್ ಹೇಳಿದ್ ಕರೆಕ್ಟ್ ತಾನೆ? ಹಾ ಹೌದು. ನಮ್ರತಾ ಮೇಡಮ್ನ ಮನೆಗ್ ಬಿಟ್ ಬಂದ್ರಿ ಅಲ್ವಾ? ಅವ್ರಿಗೇನು ತೊಂದ್ರೆ ಆಗ್ಲಿಲ್ವಾ? ಅವ್ಳಿಗೆ ಏನೂ ತೊಂದ್ರೆ ಇಲ್ಲ. ಶಿ ಇಸ್ ಕಂಪ್ಲೀಟ್ಲಿ ಸೇಫ್. ಇಷ್ಟೊತ್ತಿಗಾಗ್ಲೇ ಅವ್ಳು ಫುಲ್ ಡೀಪ್ ಸ್ಲೀಪ್ ಅಲ್ಲಿ ಇರ್ತಾಳೆ. ಟೈಮ್ ತುಂಬಾ ಹೊತ್ತಾಗೋಯ್ತು, ಬನ್ನಿ ಮಾಡ್ಕೊಳ್ಳೋಣ. ಬನ್ನಿ ಮಕ್ಳ, ಹಳೆ ಮನೆ ಹೊಸ ಜಾಗ. ರಾತ್ರಿ ಎಲ್ಲ ಸುಸೂತ್ರವಾಗ ಆಯ್ತಾ? ಅಜ್ಜಿ ಕೇಳ್ತಾರದು ರಾತ್ರಿ ಆರಾಮಾಗಿ ನಿದ್ದೆ ಮಾಡಿದ್ರ ಅಂತ. ಎಲ್ಲಮ್ಮ ನಿದ್ದೆ ಮಾಡೋದು? ಇವ್ರು ನಿದ್ದೆ ಮಾಡಕ್ ಬಿಟ್ರೆ ತಾನೆ. ಹೌದೇ ನಮ್ಮ ಪವಿತ್ರ, ನೀನು ಗಂಡಂಗೆ ಅಷ್ಟೊಂದು ಕಾಟ ಕೊಟ್ಯಾ? ಇವ್ರ ಕಾಟ ಅಲ್ಲ ತಾತ, ಆ ದೆವ್ವದ್ ಕಾಟ. ಹೊಸ ಮನೆ ಅಲ್ವಾ ತಾತ, ಅಲ್ಲಿ ಏನೋ ಸೌಂಡ್ ಕೇಳಿಸ್ಕೊಂಡು ಭಯ ಪಡ್ತಿದ್ವು ಅಷ್ಟೇ. ಏನೋ ವಿಶಾಲ್ ನಿನ್ ಕೈಯಲ್ಲಿ ಅದೇನು ಹೊಸ ಸ್ಟೈಲ? ಅದು ಫ್ರೆಂಡ್ಶಿಪ್ ಬ್ಯಾಂಡ್ ತಾತ. ಮೊನ್ನೆ ಫ್ರೆಂಡ್ಶಿಪ್ ಡೇ ಆಯ್ತಲ್ಲ. ನಿಮ್ ಕಾಲದ ಫ್ಯಾಷನ್ನು ನಮ್ ಕಾಲದಲ್ಲಿ ಇದೆಲ್ಲ ಇರ್ಲಿಲ್ಲಪ್ಪ. ಈಗಿನವರು ಫಾದರ್ಸ್ ಡೇ, ಮದರ್ಸ್ ಡೇ, ಟೀಚರ್ಸ್ ಡೇ ಅಂತ ಏನೇನೋ ಮಾಡ್ತೀರಾ. ಆದ್ರೆ ನಾವು ದಿನನಿತ್ಯ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಆಚರಿಸ್ತಾ ಇದ್ವಿ. ಅದ್ರ ಮುಂದೆ ಇದೆಲ್ಲ ತಾತ ನನ್ ಕೈಯಲ್ಲಿರೋದ್ ನೋಡೇ ಹೀಗಂತಿದ್ದೀರಲ್ಲ, ಅದ್ಕೆ ಕೈಯಲ್ಲಿ ನೋಡಿ. ಓ, ನಾನು ಗೃಹ ಪ್ರವೇಶದಲ್ಲಿ ಗಮನಿಸ್ಲೇ ಇಲ್ಲ. ನಿನ್ಗೆ ಯಾರಮ್ಮ ಇದು ಕಟ್ಟಿದ್ದು? ಯಾರ್ ಕಟ್ಟಿದ್ದು ಪವಿತ್ರ? ಯಾರು ನಿನಗಂತ ಫ್ರೆಂಡು ಈ ಬೆಂಗಳೂರಲ್ಲಿ? ಅದ ಅಲ್ಲ ಮಾವರ್ ಕೇಳಕತ್ತಾರಲ್ಲ, ಅದೇನಂತ ಹೇಳು. ಆ ಫ್ರೆಂಡ್ ಎಲ್ ಸಿಕ್ಕಿದ್ರು, ನೀವ್ ಯಾವಾಗಿಂದ ಫ್ರೆಂಡ್ ಆಗಿರಿ, ನಿಮ್ಮಿಬ್ಬರದು ಯಾವ ಥರದ್ ಫ್ರೆಂಡ್ಶಿಪ್, ಅದೆಲ್ಲ ನಾವ್ ತಿಳ್ಕೊಬೇಕು. ಹೌದಿಲ್ಲ? ಹೇಳ, ಎಲ್ರ ಮುಂದ ಏನ್ ಕತಿ ಅಂತ ಹೇಳ. ನನ್ ಜೀವನಕ್ಕೆ ಅಂತಾನೆ ದೇವ್ರ ಕಳ್ಸಿರೋ ಒಬ್ಬ ವಿಶೇಷವಾದ ಫ್ರೆಂಡ್ ಕಟ್ಟಿದ್ದು. ಅವರು ಎಲ್ಲಿ ಹೇಗ್ ಸಿಕ್ಕಿದ್ರು ಅನ್ನೋದ್ಕಿಂತ ನನಗ್ ಯಾಕೆ ಸಿಕ್ಕಿದ್ರು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಾಗಿದೆ. ಅಷ್ಟ್ ಸಾಕು. ನನಗೆ ಈ ಮನೆಯಲ್ಲೂ ಒಬ್ರು ಒಳ್ಳೆ ಫ್ರೆಂಡ್ ಇದ್ದಾರೆ. ಅವ್ರಿಗೂ ನನ್ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಬೇಕು. ಆ ಫ್ರೆಂಡು ನೀವೇ ತಾತ. ನೀವು ನನ್ ಮುದ್ದು ತಾತ ಅಲ್ಲ, ನನ್ ಮುದ್ದು ಫ್ರೆಂಡ್. ಒಳ್ಳೇದಾಗ್ಲಿ ಕಣ್. ಏನ್ ದೇವ್, ನಿನಗೆ ಯಾರು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಲಿಲ್ವಾ ಅಥವಾ ನಿನಗ್ ಕಟ್ಟಿಸ್ಕೊಳಕ್ ಇಷ್ಟ ಇರ್ಲಿಲ್ವಾ? ಅಯ್ಯೋ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಅಮ್ಮ ನಂಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ, ನಾನು ಈಗಲೇ ರೆಡಿ ಆಗ್ಬಿಟ್ಟು ಹೊರಡ್ತೀನಿ. ನಮ್ರತಾ ನನಗ್ ತಿಂಡಿ ಬೇಡ. Come on, Dave. ಸ್ವಲ್ಪನಾದ್ರೂ ತಿನ್ಬಿಟ್ಟು ಹೋಗು. How can you go on an empty stomach? You are so careless about your health, Dave. ಕೂತ್ಕೋ ನೀನು, ಕೂತ್ಕೋ. ಇವ್ರು ಆಕ್ಚುಲಿ ಇವಾಗ್ಲೇ ಪರವಾಗಿಲ್ಲ. ನಾನು ಕಾಲೇಜ್ ಹೋಗ್ತೀವಿ ಇವಾಗ ಒಂದ್ಸತಿ ಊಟ ಮಾಡಿ ಕ್ಲಾಸ್ ರೂಮ್ಗೆ ನುಗ್ಗಿ ಟೀಚರ್ಗೆ ಆವಾಜ್ ಹಾಕ್ಬಿಟ್ಟು ನಂಗೆ ತಿನ್ಸಿದ್ಲು. ಇವ್ಳು ಬೈಬೇಕಾದ್ರೆ ಆ ಲೆಕ್ಚರರ್ ಮುಖ ನೋಡ್ಬೇಕಿತ್ತು. Dave. ನಮ್ದ ಸಾಕ್ ಐ ಆಮ್ ಗೆಟಿಂಗ್ ಲೇಟ್. ಓಕೆ, ನಂಗೆ ಆಫೀಸಿಗೆ ಲೇಟ್ ಆಗ್ತೇವೆ. ಥ್ಯಾಂಕ್ ಯು ಸೋ ಮಚ್. ದಂಪತಿ ಸಮೇತ ಬರ್ಬೇಕು. ರಜಸ್ ನಾನು ಕೂತ್ಕೋಬೋದೆ? ನಿಂತ್ಕೊಂಡೆ ಇರ್ತೀವಿ ಬಿಡು, ಅದೇನು ಹಂಗ ನೋಡ್ತೀಯ ನೀನು? ಎದಕ್ ರಜತ ಹಿಂಗಾಡಕತ್ತಿ? ಏನ್ ಸಿಟ್ ಮಾಡ್ಕೊಂಡಿ? ಇಲ್ಲಪ್ಪ, ಸಿಟ್ಟರಿಕೆ ಏನಕ್ ಸಿಟ್ಟು ಮಾಡ್ಕೊಳ್ಳಿ, ನಂದು ಬಿಡಿ. ನೀವೇನು ಮಾಡ್ತಾ ಇದ್ರಿ? ಹೋಗಿ ನೀವು ಆ ಪವಿತ್ರ ಕೈಗೆ ಬ್ಯಾಂಡ್ ಕಟ್ಟಿ ತಕತಿ ತಕತಿ ಅಂತ ಕುಣಿರಿ ಸರಿ. ಏ ರಜತ,
ಏನ್ ಮಾತಾಡಕತ್ತಿದಿ ಅನ್ನೋ ಖಬರ್ ಐತ ನಿನಗ? ನಮ್ಗೇನ್ ಭಾಳ ಖುಷಿ ಆಗೈತಿ ಅನ್ಕೊಂಡಿ? ನಮ್ಗೂ ಸ ನಿನ್ನಂಗ ಹೊಟ್ಟಿ ಧಗಧಗ ಅಂತ ಹುರಿಲಿಕತ್ತದ. ಆ ಉರಿಯುತ್ತೆ. ಅಲ್ಲ ರಜಿತ, ಇಲ್ಲಿಂದ ಬಂದಿದ್ದಲ್ಲ ಅವಳು ಆಚೆ ಹಾಕ್ಬೇಕು ಅಂತ ನಾವು ಏನೇನು ಸ್ಕೆಚ್ ಹಾಕ್ತಾ ಇದ್ರೆ ಸ್ಕೆಚ್ ನೀವು ವೆರಿ ಗುಡ್ ವೆರಿ ಸ್ಕೆಚ್ ಹಾಕ್ತಾರಂತ ಸ್ಕೆಚ್ ಹಾಕಿ ಏನು ಕಿತ್ ಹಾಕಿದೀರಾ? ಅವಳ ಕೈಲಿ ಅಧಿಕಾರ ಇದೆ, ಮನೆ ಆಡಳಿತ ಅವಳ್ದು, ಮನೆ ಬೀಗದ ಕೈ ಅವಳ್ದು, ಸಪೋರ್ಟ್ ಹಳೆ ಮನೇನು ಅವಳ್ದೆ. ಗೃಹ ಪ್ರವೇಶ ಮಾಡಿ ಬೇಕಾ ಪಾಯ್ಸ ಹಾಕಮ್ಮ ಪಾಯ್ಸ. ನೀವ್ ಏನಕ್ಕೆ ಹಾಕಿದೀರಾ? ಮನೆಯಲ್ಲಿ ಬರೀ ಪವಿತ್ರ. ಹೌದು ಕಣ್ಣು, ನೀನ್ ಹೇಳಿದ್ದು ಕರೆಕ್ಟ್. ಆದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ ಹೇಳು? ಆ ಪವಿತ್ರಗೆ ದೇವ್ ಸಪೋರ್ಟ್ ಇದೆ. ಎಕ್ಸಾಕ್ಟ್ಲಿ ಆ ದೇವ್ ಇರೋವರೆಗೂ ನಮ್ಗೆ ಈ ಮನೇಲಿ 3 ಕಾಸು ಬೆಲೆ ಇಲ್ಲ. ದಟ್ಸ್ ವಿ ಆರ್ ನಥಿಂಗ್. ಅಲ್ಲ ಕಣ, ನೀನೇ ಕಳ್ಕೊಂಡಿದ್ದ ಅದನ್ನ. ತಿಲಕ್ ಸತ್ತಾಗ ಎಂತ ಗೋಲ್ಡನ್ ಅಪಾರ್ಚುನಿಟಿ ಇತ್ತು ನಿನಗೆ. ಆ ಜಾಗಕ್ಕೆ ನೀನು ಹೋಗಬಹುದಿತ್ತು, ಆ ಅಧಿಕಾರನ ನೀನು ತಗೋಬಹುದೆ. ನೀನು ನಿನ್ನ ಕೈಯಾರೆ ಕಳ್ಕೊಂಡಿ. ಈಗ ಹೆಂಡತಿ ಮುಂದೆ ಬಬ್ಬೇಡಿ ನನ್ನ ಕೈಲಾದವು ಅಂತಿದ್ದೀರಾ? ಯಾಕಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಕೇಳಿಸ್ಲಿಲ್ವಾ? ಕಿವಿ ಏನ್ ಬಿದ್ದು ಹೋಗಿತ್ತು ನಮ್ಮಪ್ಪ. ನಿನ್ನ ಗಂಡನ್ಗೆ ಏನಂದಿದ್ದು ಅಂತ ಕೈಲ ನಾನು ಕೈಲಾಗ್ದವನಂತ ಅವ ಹೇಳಿದ್ದು ನಿಜ ತಾನೆ. ನೀವು ಸ್ವಲ್ಪ ಟ್ರೈ ಮಾಡಿದ್ರೆ ಆಗೋದಿಲ್ವಾ? ಆಗುತ್ತೆ, ಎಲ್ಲ ಆಗುತ್ತೆ. ಸತ್ತಿಲ್ಲ ಜಾಗ ಬೇಡ. ನನಗೆ ದೇವ್ ಜಾಗ ಬೇಕು. ನಂದೇ ಸ್ವಂತ ಕಂಪನಿ ಶುರು. ದೇವ್ಗಿಂತ ಒಳ್ಳೆ ಸಾವಿರಾರು ಜನಕ್ಕೆ ಸಂಬಳ ಎಸಿಯೋ ತರ ಬೆಳೀತು. ಅಕ್ಕ ಅಕ್ಕ ಏನಾಯ್ತಕ್ಕ? ಹೇಳಿ, ಏನು ಬೆಟ್ಟಾಗಿಲ್ಲ ತಾನೆ? ಯಾಕೆ ಹಾಕ್ಬಿಟ್ಬಿಟ್ರಿ? ಏನಾಯ್ತು? ಪಾಪ ಪಾಪ ಇಲ್ಲಿ ನಿಂತ್ಕೊಂಡು ನೀನು ಮಾಡಿದ್ದು ನಾವ್ ಅನ್ಬಸ್ಬೇಕು. ಗಾಳಿ ಜರ್ದಿದ್ದ ನೀನ್ ಚಿಕ್ಕ ಹುಡುಗಿ ನಾನು ನೋಡ್ಕೊಂಡಿರೋದಲ್ವ? ಆ ಬಾಗಿಲು ಪಟ್ಟಿ ಇಷ್ಟು ಎತ್ತರಕ್ಕಿದೆ, ನೋಡ್ಕೊಂಡಿರೋದಲ್ವಾ? ಈಗ ಎದ್ದಿದ್ದ ನೋಡು ಪಾಪ, ನಿನ್ ಹೆಂಡ್ತಿ ಬಿತ್ಬಿಟ್ಲು ಪಾಪ. ನೋಡಪ್ಪ, ಯಾವಾಗ್ಲೂ ಏನಾದ್ರೂ ಏಟ್ ಮಾಡ್ಕೋತಾನೇ ಇರ್ತೀಯ, ಹುಷಾರಾಗಿರ್ಬೇಕಲ್ವಾ? ಹಿಂಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾವ್ 3 ಜನ ಅಯ್ಯೋ. ಹುಷಾರಾಗಿರಿ ಅಕ್ಕ. ನಾನು ಅಲ್ಲಿಗೆ ಹೇಳ್ದೆ ಹುಷಾರಾಗಿರು ಅಂತ. ನೀವ್ ಹೇಳ್ದ ಹಾಗೆ ಮನೆ ಬಿಟ್ಟು ಹೋಗೋ ವಿಚಾರ ಮಾತಾಡಕ್ ಬಂದೆ. ನಾನ್ ಚಿಕ್ಕವಳಿರುವಾಗಿಂದನು ಯಾರಿಗೂ ಹೊರೆಯಾಗ್ದೆ ಸ್ವಾಭಿಮಾನದಿಂದಾನೇ ಬೆಳ್ದೋಳು. ಯಾರಾದ್ರೂ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ಮೇಲೆ ಒಂದು ಕ್ಷಣನೂ ಅಲ್ಲಿ ಉಳಿಯೋ ಜಾಯಮಾನ ನಂದಲ್ಲ. ಹಾಗಾದ್ರೆ ಇಷ್ಟು ದಿನ ಯಾವ ಮುಹೂರ್ತ ಕಾಯ್ತಾ ಇದ್ದೆ? ನನಗೆ ಎಷ್ಟೇ ಕಷ್ಟ ಆದ್ರೂ ನಾನ್ ಮೆಟ್ಟಿದ ಮನೆಗೆ ನಗು ತರ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅದಕ್ಕೆ ನಾನ್ ಹೊರಡೋದಕ್ಕೂ ಮುಂಚೆ ಈ ಮನೆಯಲ್ಲಿ ಎಲ್ರ ಮುಖದಲ್ಲೂ ನಗು ತರ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಪವಿತ್ರ, ನಿನ್ನ ಈ ಡ್ರಾಮಾ ಡೈಲಾಗ್ಸ್ ಯಾರಿಗೂ ಬೇಕಾಗಿಲ್ಲ. ಈ ಮನೇಲಿ ನಗು ತರಕ್ ನಾನಿದ್ದೀನಿ. ನಿನ್ನ ಉದ್ದಾರದ ಕೆಲ್ಸಗಳು ನಮಗ್ ಬೇಕಾಗಿಲ್ಲ. ನೀವೀ ಮನೆಗೆ ನಗು ತರದ? ಅಸ್ಲಿಗೆ ನೀವೇ ಮನ್ಸಾರೆ ನಕ್ಕು ಎಷ್ಟು ದಿನ ಆಯ್ತೋ ಏನೋ. ನಿಮ್ ಯಜಮಾನ್ರ ಹತ್ರ ಪ್ರೀತಿಯಿಂದ 2 ಮಾತಾಡಿ ಯಾವ ಕಾಲ ಆಯ್ತು? ನಿಜವಾಗ್ಲೂ ದೇವ್ ಸರ್ ಮನ್ಸಲ್ಲಿ ಏನಿದೆ, ಅವ್ರಿಗೆ ಏನ್ ಬೇಕು ಏನ್ ಬೇಡ ಅಂತ ತಿಳ್ಕೊಂಡು ಒಬ್ಬ ತಾಯಿಯಾಗಿ ಅವ್ರಿಗೆ ಪ್ರೀತಿ ತೋರಿಸಿ ಎಷ್ಟು ವರ್ಷ ಆಯ್ತು. ನಿಮ್ ಈ ಬಿಗುಮಾನದ ಕೋಟೆಲೆ ನೀವು ಬಂದಿ ಆಗ್ಬಿಟ್ಟಿದ್ದೀರಾ. ನೀವ್ ನಗು ಎಲ್ಲಿಂದ ತರ್ತೀರಾ? ಸ್ಟೇ ಇನ್ ಯೋರ್ ಲಿಮಿಟ್ಸ್. ಇದು ನನ್ನ ಮತ್ತೆ ನನ್ನ ಪರ್ಸನಲ್ ವಿಷಯ. ಇದನ್ನ ಇಂಟರ್ಫಿಯರ್ ನೀನ್ ಯಾರೋ? ಓ, ಇದೆಲ್ಲದನ್ನ ನೆಪವಾಗಿಟ್ಕೊಂಡು ಇಲ್ಲೇ ಪರ್ಮನೆಂಟ್ ಆಗಿ ಉಳ್ಕೊಳ್ಳೋಣ ಅಂತ ಸ್ಕೆಚ್ಚಾ? ಖಂಡಿತ ಇಲ್ಲ. ನನ್ನ ಉದ್ದೇಶ ಇಷ್ಟೇ. ಇದಾದ ನಂತರ ಈ ಗಣೇಶ ಹಬ್ಬದ ದಿನ ನಾನ್ ಮನೆ ಬಿಟ್ಟು ಹೋಗ್ತೀನಿ. ದೇವ್ ಸರ್, ಏನಿದು ಇಡೀ ರೂಮ್ ಗೊಬ್ಬರ ಆಗೋಗಿದೆ? ಏನ್ ಹುಡುಕ್ತಾ ಇದೀರಾ? ನನ್ ಫೇವ್ರೆಟ್ ಪರ್ಫ್ಯೂಮ್ ಬಾಟ್ಲೆ ಕಾಣಿಸ್ತಿಲ್ಲ. ನಾನೇ ಹುಡ್ಕೊಡ್ತೀನಿ ರೀ. ಒಂದ್ ನಿಮಿಷ, ಫಸ್ಟ್ ಯಾರು ಆ ಪರ್ಫ್ಯೂಮ್ ಬಾಟ್ಲ್ ಹುಡುಕ್ ತೆಗಿತಾರೆ ಅವ್ರಿಗೆ ಇದ್ದ ಹಾಗೆ. ಸರಿ ಆಯ್ತು, ಬನ್ನಿ. ನೀವ ನೋಡಿ ಬಿಡೋಣ ಬನ್ನಿ.